ವತಿಯಿಂದ ಮಲೆನಾಡು ಜಿಲ್ಲೆಗಳ ರೈತರ ಸಮಸ್ಯೆಯ ಅಧ್ಯಯನ ಸಮಿತಿಯನ್ನ ರಚನೆ ಮಾಡಿದ್ರು. ಅದರಲ್ಲಿ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳು ಇದ್ದರು. ನಾನು ಸಹ ಶಿವಮೊಗ್ಗ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿ ಆಗಿದ್ದೆ. ನಾವು ಒಂದು ವಿವರವಾದ ವರದಿಯನ್ನ ಮಲೆನಾಡಿನ ಸಮಸ್ಯೆಗಳ ಬಗ್ಗೆ, ಅದು ಮುಳುಗಡೆ ಸಂತ್ರಸ್ತರು ಇರ್ಬೋದು, ಜೊತೆಗೆ ಅರಣ್ಯ ಭೂಮಿ ವಾಸಿಗಳಿರ್ಬೋದು, ಎಲ್ಲ ಭೂಮಿ ಸಮಸ್ಯೆ ಬಗ್ಗೆ ಸಮಗ್ರವಾದ ವರದಿಯನ್ನ ತಯಾರಿಸಿ ಸಮಸ್ಯೆ ಮತ್ತು ಪರಿಹಾರ ಎರಡನ್ನೂ ಸಹ ಸಿದ್ಧಗೊಳಿಸಿ ಮಧು ಬಂಗಾರಪ್ಪನವರು 2022ರಲ್ಲಿ ನವೆಂಬರ್ ತಿಂಗಳಲ್ಲಿ 28ನೇ ತಾರೀಕು ಒಂದು ಪಾದಯಾತ್ರೆಯನ್ನು ಆಯನೂರಿಂದ ಶಿವಮೊಗ್ಗಕ್ಕೆ ಮಾಡಿದ್ರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಬೇಕು, ಅರಣ್ಯ ಭೂಮಿ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಮಲೆನಾಡ ಜನಾಕ್ರೋಶ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದಾಗ ಈಗಿನ ಮುಖ್ಯಮಂತ್ರಿ ಆಗ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆಗ ವಿರೋಧ ಪಕ್ಷದ ನಾಯಕರಾದವರು ಸಿದ್ದರಾಮಯ್ಯನವರು, ನಂತರ ಮುಖ್ಯಮಂತ್ರಿ ಆದರು. ಇಬ್ಬರೂ ಸಹ ನಮ್ಮ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಕ್ಷಣನೇ ಈ ಮಲೆನಾಡಿನ ರೈತರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸುಮಾರು 10,000 ಜನ ರೈತರು ಸೇರಿದ್ದ ಸಭೆಯಲ್ಲಿ NES ಕಾಲೇಜ್ ಮೈದಾನದಲ್ಲಿ ಘೋಷಣೆ ಮಾಡಿದರು. ಈಗ 3.5 ವರ್ಷ ಕಳೆದಿದೆ. ಸಿದ್ದರಾಮಯ್ಯನವರು ಒಂದೂ ಸಭೆಯನ್ನ ಮಾಡದೆ ಮಲೆನಾಡ ರೈತರ ಸಮಸ್ಯೆಯ ಬಗ್ಗೆ ಹಾಗೆ ಅಧಿಕಾರವನ್ನ ಮುಗಿಸ್ಕೊಂಡು ಹೋದ್ರು. ಮಧು ಬಂಗಾರಪ್ಪನವರು ಹಲವು ಸಭೆಗಳನ್ನು ಮಾಡಿದ್ರು, ಯಾವುದೇ ಸಮಸ್ಯೆಯ ಬಗ್ಗೆ ಒಂದು ತೀರ್ಮಾನ ಆಗಲಿಲ್ಲ ಆ ಸಭೆಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಮಧು ಬಂಗಾರಪ್ಪನವರು ಒಂದು ಸಭೆಯನ್ನು ಕರಿಬೇಕು ಅಂತ ಕಳೆದ 1 ವರ್ಷದಿಂದ ಪತ್ರ ಬರೆದಿದ್ರು. ಆ ಪತ್ರದ ಮೇಲೆ ಸಿದ್ದರಾಮಯ್ಯನವರು ಸೈನ್ ಹಾಕಿ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದು ಇದರ ಮಾಹಿತಿಯೊಂದಿಗೆ ಸಭೆ ಕರೀರಿ ಅಂತ ಸಿದ್ದರಾಮಯ್ಯ ಅಂತ ಒಂದು ಆದೇಶ ಮಾಡಿದ್ರು. ಆ ಆದೇಶದ ಪತ್ರ ನಮ್ಮ ಜಿಲ್ಲಾಧಿಕಾರಿಗಳ ಮೂಲೆಯಲ್ಲಿ ಕಂದಾಯ ವಿಭಾಗದಲ್ಲಿ ಈಗಲೂ ಹಾಗೆ ಬಿದ್ದಿದೆ. ಅವರಿದ್ದಾಗಲೂ ಅವರ ಪತ್ರಕ್ಕೆ ಏನೂ ಬೆಲೆ ಸರ್ಕಾರದ ಮಟ್ಟದಲ್ಲೇ ಸಿಗಲಿಲ್ಲ. ಮುಖ್ಯಮಂತ್ರಿ ಒಂದು ಮಲೆನಾಡು ಜನರ ಸಮಸ್ಯೆಯ ಬಗ್ಗೆ ಮಾಹಿತಿ ಕೊಡಿ, ಅದು ಮಾಹಿತಿ ತಗೊಂಡು ಸಭೆ ನಡೆಸಿ ಅಂತ ಮುಖ್ಯ ಕಾರ್ಯದರ್ಶಿಗೆ ಹೇಳಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದರೆ ಅದು ಹೋಗಿ ಕಂದಾಯ ವಿಭಾಗದಲ್ಲಿ ಯಾವಲೋ ಮೂಲೆಯಲ್ಲಿ ಬಿದ್ದಿದೆ ಅಂದರೆ ಸರ್ಕಾರ ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಶಕ್ತ ಆಗಿದೆ ಅನ್ನೋದು ಎದ್ದು ಕಾಣ್ತದೆ. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿರೋದಾರಲ್ಲ, ಅವರ ಜವಾಬ್ದಾರಿ ದೊಡ್ಡದಿದೆ. ಮತ್ತೆ ಅವರು ಸಹ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನು ಹೇಳಿದ್ರು, ಉಪಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅದನ್ನು ಮಾಡ್ತರು. ಶಿವಕುಮಾರ್ ಅವರು ಒಂದಿನೂ ಪ್ರಸ್ತಾಪ ಮಾಡಲಿಲ್ಲ. ನಾನು ನೇರವಾಗಿ ಸಿದ್ದರಾಮಯ್ಯನವ್ರ ಹತ್ರ ಈ ವಿಚಾರನ ಪ್ರಸ್ತಾಪ ಮಾಡಿದ್ದೆ, ಒಂದು ಸಭೆ ಕರಿಬೇಕು ಅಂತ. ಉಪಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ಅವರಿಗೆ ಪ್ರಸ್ತಾಪ ಮಾಡಿ ಅವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೆ, ನೀವೊಂದು ಸಭೆ ಕರೀಬೇಕು, ಮಾತು ಕೊಟ್ಟಿದ್ದೀರಿ ಅಂತ. ಇದುವರೆಗೂ ಸಹ ಸಭೆ ಕರೆದಿಲ್ಲ. ಇದರ ಪರಿಣಾಮ ಏನಾಗಿದೆ, ಸುಮಾರು 50,000 ಜನ ರೈತರ ಮೇಲೆ ಈಗ ಅವರಿಗೆ ಕಳೆದ 50-60 ವರ್ಷದಿಂದ ಕೊಟ್ಟಂತ 70 ವರ್ಷದಿಂದ ಕೊಟ್ಟಂತ ಹಕ್ಕುಪತ್ರಗಳನ್ನು ಅದು ಕಾನೂನು ಬಾಹಿರ ಮಂಜೂರಾತಿ ಅಂತ ಹೇಳಿ ವಜಾ ಮಾಡೋದಕ್ಕೆ ಈಗ ನಮ್ಮ ಸಾಗರ AC, ಶಿವಮೊಗ್ಗ AC ಆಫೀಸಲ್ಲಿ ಈಗ ಕೇಸ್ಗಳು ನಡೀತಾ ಇದೆ. ಬಹಳ ದುರಂತ ವಿಷಾದನೀಯ ವಿಷಯ ಅಂದರೆ, ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಆಗ ಡ್ಯಾಮಿಗೆ ಬಿಟ್ಕೊಟ್ಟವ್ರಿಗೆ ಕೊಟ್ಟಿದ್ರಲ್ಲ ಬದಲಿ ಜಾಗ, ಅದನ್ನು ವಜಾ ಮಾಡೋದಕ್ಕೆ ಕೇಸ್ಗಳು ಹಾಕಿದ್ದಾರೆ. ಜೊತೆಗೆ ಗಾಜನೂರು ಡ್ಯಾಮ್, ತುಂಗಾ ಡ್ಯಾಮ್, ಗಾಜನೂರು ಡ್ಯಾಮಿಗೆ ಯಾರೋ ಹಾಲ ಲಕ್ಕವಳ್ಳಿಯವರು ಭೂಮಿ ಕೊಟ್ಟಿದ್ರು, ಅವರ ಹಕ್ಕುಪತ್ರನೂ ಬದಲಿ ಭೂಮಿ ಕೊಟ್ಟಿದ್ದು ವಜಾ ಮಾಡೋದಕ್ಕೆ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಭದ್ರಾ ಡ್ಯಾಮ್ ಕಟ್ಟೋ ಹೊತ್ತಿಗೆ ಯಾರು ಭೂಮಿ ಬಿಟ್ಕೊಟ್ಟಿದ್ರೋ ಅವ್ರಿಗೆ ಬದಲು ಭೂಮಿ ಕೊಟ್ಟಿದ್ರು, ಅವ್ರದನ್ನು ವಜಾ ಮಾಡೋಕ್ಕೆ ಕೇಸ್ ಹಾಕಿದ್ದಾರೆ.
ಅಂಬಳಿಗೊಳ್ಳ ಡ್ಯಾಮ್ ಕಟ್ಟೋತ್ತಿಗೆ ಭೂಮಿ ಬಿಟ್ಕೊಟ್ಟವ್ರಿಗೆ ಬದಲಿ ಭೂಮಿ ಕೊಟ್ಟವರಿಗೂ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಇದು ಅತ್ಯಂತ ಅಮಾನವೀಯ ಕೆಲಸ. ರಾಜ್ಯಕ್ಕೆ ವಿದ್ಯುತ್ ಕೊಡೋಕ್ಕೋಸ್ಕರ, ರಾಜ್ಯಕ್ಕೆ ಕೃಷಿಗೆಗೋಸ್ಕರ ನೀರಾವರಿ ಅಣೆಕಟ್ಟುಗಳನ್ನು ಕಟ್ಟಿ ವಿದ್ಯುತ್ಗೋಸ್ಕರ ಅಣೆಗಳು ಕಟ್ಟಿದಾಗ ಭೂಮಿ ಬಿಟ್ಕೊಟ್ಟು ತ್ಯಾಗ ಮಾಡಿದವರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸಗಳು ನಿರಂತರವಾಗಿ ಸರ್ಕಾರಗಳು ಮಾಡ್ಕೊತ ಬಂದಿದೆ. ಹಾಗಾಗಿ ಇವತ್ತು ತಕ್ಷಣವೇ ಇವರಿಗೇನಾದ್ರು ಸ್ವಲ್ಪನಾರು ಬದ್ಧತೆ ಇದ್ರೆ, ಕೇವಲ ಮಲೆನಾಡಿಗೆ ಈಗ ಮಲೆನಾಡು ಅಭಿವೃದ್ಧಿ ಮಂಡಳಿ ಪಟ್ಟಿಯಲ್ಲಿ 65 ವಿಧಾನಸಭಾ ಕ್ಷೇತ್ರ ಬರುತ್ತೆ ಕರ್ನಾಟಕದಲ್ಲಿ. ಕೇವಲ ಅದು ಮಾತ್ರ ಅಲ್ಲ, ಇತರೆ ಪ್ರದೇಶದಲ್ಲೂ ಈ ಸಮಸ್ಯೆ ಇದೆ. ಕೋಲಾರದಲ್ಲಿ ಸುಮಾರು 2000 ಮಾವಿನ ಮರಗಳನ್ನು ಕಡಿದ್ರು. ಈ ಕಡೆ ಹಾವೇರಿಲೂ ಸಹ ಹಲವಾರು ಜನರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ರಾಜ್ಯಾದ್ಯಂತ ದೌರ್ಜನ್ಯ ನಡೀತಾ ಇದ್ರು. ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂದವರು ಹಾಗೇ ಕೂತಿದ್ದಾರೆ. ಇವತ್ತು ಮುಖ್ಯ ಕಾರ್ಯದರ್ಶಿ ಮಧು ಬಂಗಾರಪ್ಪನವರು ಕೆಲವು ಸಭೆಗಳನ್ನೆಲ್ಲ ನಡೆಸಿದ್ರು. ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, ಆಮೇಲೆ ಮುಖ್ಯ ಕಾರ್ಯದರ್ಶಿ ಜೊತೆಗೆ ಮಾಡಿದ್ರು. ಅದು ಯಾವ ಪ್ರಯೋಜನ ಆಗಲಿಲ್ಲ. ಭಾಳ ವಿಷಾದನೀಯ ವಿಚಾರ ಮತ್ತು ಅನ್ಯಾಯದ ವಿಚಾರ ಅಂದರೆ, ಕಂದಾಯ ಮಂತ್ರಿ ಶಿವಮೊಗ್ಗ ಜಿಲ್ಲೆಗೆ ಬಂದು, ರಾಜ್ಯದಲ್ಲೇ ಭೂಮಿ ಸಮಸ್ಯೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ನಾವು ಹಕ್ಕುಪತ್ರ ಕೊಟ್ಟಿದ್ದನ್ನು ಅರಣ್ಯ ಇಲಾಖೆಯವ್ರು ನಮ್ಮದು ಅಂತಾರೆ, ಇದನ್ನು ಬಗೆಹರಿಸೋಕ್ಕೆ ನನ್ನಿಂದ ಅಸಾಧ್ಯ, ಇದು ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕಂತ ಹೋಗಿ 2 ವರ್ಷದಿಂದ ಹೇಳಿಕೆ ಕೊಟ್ಟವರು ಕೊನೆಗೆ ಮುಖ್ಯಮಂತ್ರಿಗೆ ಯಾವುದು ಗಮನಕ್ಕೆ ತರಲಿಲ್ಲ. ಅವರಷ್ಟಕ್ಕೆ ಅವರೇ ಇಲ್ಲಿ ಹೇಳ್ಕೊಂಡು ಹೋಗಿ ಸುಮ್ಮನೆ ಕೂರಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರ ಇವತ್ತು ಕೂಡಲೇ ಮುಖ್ಯಮಂತ್ರಿಗಳಿಗೆ ಏನಾರೋ ಮಲೆನಾಡಿನ ರೈತರ ಬಗ್ಗೆ ತಾವೇ ಕೊಟ್ಟ ಮಾತು, 4 ವರ್ಷದಿಂದ ಕೊಟ್ಟ ಮಾತನ್ನು ಏನಾರು ಇವತ್ತು ನಡೆಸಬೇಕು ಅಂತ ಇದ್ರೆ, ನುಡಿದಂತೆ ನಡಿತೀವಿ ಅಂತ ಇವರು ಸಿದ್ದರಾಮಯ್ಯನವ್ರು ಹೇಳ್ತಿದ್ರು. ಇವ್ರು ಯಾವ ಥರ ನಡೀತಾರೆ ಗೊತ್ತಿಲ್ಲ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಒಂದು ಜನರ ಸಮಸ್ಯೆ ಪರಿಶೀಲನೆಗೆ ಒಂದು ಖಾತೆ ಮಾಡ್ತೀವಿ, ಒಂದು ಮಂತ್ರಿ ಮಾಡ್ತೀವಿ ಅಂತ ಹೇಳ್ಯಾರೆ. ಹಂಗಾರೆ 32 ಜನ ಮಂತ್ರಿ ಆಗೋರು ಮುಖ್ಯಮಂತ್ರಿ ಸಮಸ್ಯೆ ಬಗೆಹರಿಸಲ್ಲ. ಅದಕ್ಕೆ ಸಮಸ್ಯೆ ಮಾತ್ರ ಬಗೆಹರಿಸೋಕ್ಕೆ ಒಬ್ಬರು ನೇಮಿಸ್ತಾರೆ ಅಂದರೆ ಇದು ನಗೆಪಾಟ್ಲು. ಎಲ್ಲ ಮಂತ್ರಿಗಳು ದಕ್ಷತೆಯಿಂದ ಕೆಲಸ ಮಾಡಬೇಕು, ದಕ್ಷತೆಯಿಂದ ಕೆಲಸಬೇಕು. ಅವ್ರ ಅಧಿಕಾರ ವಹಿಸ್ಕೊಂಡು ಕೂಡ ಮುಖ್ಯ ಕಾರ್ಯದರ್ಶಿ ಪಕ್ಕದಲ್ಲಿ ಕೂರಿಸ್ಕೊಂಡು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನೌಕರರೆಲ್ಲ ಬಂದು ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಅಂದರು. 10 ಗಂಟೆಗೆ ಬಂದ ಮೇಲೆ ಮಧ್ಯಾಹ್ನ ಹೋಗೋದು ಎಷ್ಟು ಗಂಟೆಗೆ ಮತ್ತು ಸಂಜೆ ಹೋಗೋದು ಎಷ್ಟು ಗಂಟೆಗೆ ಅಂತ ಹೇಳಿಲ್ಲ. ಮಧ್ಯಾಹ್ನ 1:30ಯಿಂದ 2 ಕಾಲ ಆದರೆ ಸರ್ಕಾರಿ ನೌಕರು ಕೆಲಸ ಬರಬೇಕಾದ್ರೆ 3:30 ಆದರೂ ಸರ್ಕಾರಿ ನೌಕರು ಯಾವ್ದಾರ ಆಗಲ್ಲ. ಎಲ್ಲ ಕಚೇರಿಗಳಲ್ಲಿ ತುಂಬಿ ತುಳುಕಾಡ್ತಿದ್ದಾವೆ ಸಮಸ್ಯೆ. ಹಾಗಾಗಿ ಈ ಗಂಭೀರವಾದ ಸಮಸ್ಯೆಯ ಬಗ್ಗೆ ತಕ್ಷಣವೇ ಸಭೆ ಕರೆದು ಮುಖ್ಯಮಂತ್ರಿ, ನಾವು ಸಹ ಕೆಲವು ಸರಿ ಅಧಿಕಾರಿಗಳ ಹತ್ರ ನಾನು ಮುಖ್ಯ ಕಾರ್ಯದರ್ಶಿ ಮೀಟಿಂಗ್ ಹೋದಾಗ ಅವರಿಗೂ ಸಹ ಹಲವಾರು ಮಾಹಿತಿಗಳಿಲ್ಲ. ರಾಜ್ಯದ ಅರಣ್ಯ ಹಕ್ಕು ಕಾಯ್ದೆ ಸಕ್ರಮಗೊಳಿಸೋ ಕಮಿಟಿಗೆ ಮುಖ್ಯ ಕಾರ್ಯದರ್ಶಿನೇ ಅಧ್ಯಕ್ಷರು. ಅವ್ರು ನನಗೆ ಗೊತ್ತಿಲ್ಲ ಈ ವಿಷಯ ಅಂದರು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ, ರೈತರಿಗೆ ನ್ಯಾಯ ಕೊಡ್ರಿ ಅಂದರೆ ವಿಚಾರಣೆ ಮಾಡಿದೆ 3 ಲಕ್ಷ ಅರ್ಜಿ ವಜಾ ಮಾಡಿದಿರಿ, ನೀವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂದರೆ ನಾನು ಅಧ್ಯಕ್ಷರಂತಲೇ ಗೊತ್ತಿಲ್ಲ, ನೀವು ಹೇಳಿದ್ದು ಒಳ್ಳೇದಾಯಿತು ಅಂತಾರೆ. ಹೀಗೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೇ ಇದ್ದರೆ ಈ ಅರಣ್ಯ ಇಲಾಖೆ ಸಚಿವರಿಗೆ, ನಮ್ಮ ರಾಜ್ಯ ಮಟ್ಟದ ಅರಣ್ಯ ಇಲಾಖೆ ಅಧಿಕಾರಿಗಳು ನಗೆಪಾಟ್ಲಿಗೆ ಈಡಾಡಿದ್ರು ವಿಧಾನಸೌಧದಲ್ಲಿ. ಏನು ಹೇಳಿದ್ರು ಅಂದರೆ, ಅರಣ್ಯ ಇಲಾಖೆ ಒಬ್ಬ ಸೆಕ್ರೆಟರಿ ರೇ ಅಂತ ಕೇಂದ್ರ ಸರ್ಕಾರ ಅರಣ್ಯ ಸಂರಕ್ಷಣಾ ಕಾಯ್ದೆಗೆ ಒಂದು ತಿದ್ದುಪಡಿ ತಂದಿದೆ 2022ರಲ್ಲಿ. ಅದರಲ್ಲಿ ಏನಿದೆ ಅಂದರೆ 12/12/96 ಹಿಂದೆ ಯಾರಿಗಾರ ಅರಣ್ಯ ಭೂಮಿ ಮಂಜೂರು ಮಾಡಿದರೆ ಯಾವುದೇ ಪ್ರಾಧಿಕಾರ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಇವ್ರಿಗೆ ಕೇಳಿದ್ರೆ ಅದು ಕೋರ್ಟಲ್ಲಿದೆ, ಅದೇನು ಜಾರಿ ಬಂದಿಲ್ಲ, ಎಂಥದ್ದು ಇಲ್ಲ ಅಂತ ಹೇಳ್ತಾರೆ. ಹೀಗೆ ಸುಪ್ರೀಂ ಕೋರ್ಟು ಸರ್ಕಾರದ ಕಾಯ್ದೆಗಳ ಅರಿವು ನಮ್ಮ ಜನಪ್ರತಿನಿಧಿಗೂ ಭಾಳ ಜನಕ್ಕಿಲ್ಲ, ಅಧಿಕಾರಿಗಳಿಗಿಲ್ಲ. ಅಂದರೆ ಇವ್ರ ಸಮಸ್ಯೆ ಬಗೆಹರಿಸೋದಂಗೆ. ಅದಕ್ಕೋಸ್ಕರ ತಕ್ಷಣ ಸಭೆಯನ್ನು ನಿಗದಿ ಮಾಡಿ ಅವ್ರು ಯಾರಿಗೆ ಬೇಕಾದ್ರೆ ಕರೀಲಿ. ನಾವಂತೂ ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿಯಿಂದ ನಿಮಗೆ ಅಂಕಿ ಅಂಶಗಳ ಒಂದು ಮಾಹಿತಿಯನ್ನು ಮತ್ತು ಸರ್ಕಾರದ ಎಲ್ಲ ಆದೇಶಗಳನ್ನು ಇವತ್ತು ನಿಮಗೆ ತಿಳಿಸೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಸುಪ್ರೀಂ ಕೋರ್ಟು ಕಳೆದ 1.5 ವರ್ಷದಿಂದ ರಾಜ್ಯ ಸರ್ಕಾರದ ಕಾರ್ಯದರ್ಶಿ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕೂತ್ಕೊಂಡು ಮಾತಾಡಿ ಶರಾವತಿ ಮುಳುಗಡೆ ಸಮಸ್ಯೆ ಬಗೆಹರಿಸ್ರಿ ಅಂದರು. 1.5 ವರ್ಷ ಆದರೂ ಇನ್ನೂ ಸಮಸ್ಯೆ ಬಗೆಹರಿಲಿಲ್ಲ.
ಯಾವುದೋ 2022ರ ಸರ್ವೆ ಮಾಡಿದ್ದು ಇಟ್ಕೊಂಡು ಕಳಿಸ್ತೀವಿ ಅಂದರು. ಕೊನೆಗೆ 1800 ಜನ ನಾವು ಮುಳುಗಡೆ ಅವರು ನಮ್ಮ ಅರ್ಜಿ ಬಿಟ್ಟೋಗಿದೆ, ನಮ್ಮ ಸರ್ವೆ ಆಗಬೇಕು ಅಂತ ಅರ್ಜಿ ಕೊಟ್ಟರು. ಸರ್ವೆ ಆಗಿದೆ, ನಕ್ಷೆ ಆಗಿದೆ. ಜಿಲ್ಲಾಧಿಕಾರಿಗಳು ರಾಜ್ಯದ ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿಗೆ ಆ ಪತ್ರನ, ಅವರ ಮಾಹಿತಿಯನ್ನು, ಮುಳುಗಡೆಯವರ ಪಟ್ಟಿಯನ್ನು, 9129 ಎಕರೆ ಫಲಾನುಭವಿಗಳನ್ನು ಪಟ್ಟಿಯನ್ನು ಇವತ್ತು ರಾಜ್ಯದ ಕಂದಾಯ ಇಲಾಖೆಗೆ ಕಳಿಸಿ ಅಲ್ಲಿಂದ ಅರಣ್ಯ ಇಲಾಖೆಗೆ ಹೋಗಿ ಮುಖ್ಯ ಕಾರ್ಯದರ್ಶಿ ದೆಹಲಿಗೆ ತಗೊಂಡೋಗ್ತೀವಿ ಅಂದಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಕೇಳಿದೆ ಏನಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಅಂದರೆ, ನಾನು ಕೇಂದ್ರದವ್ರು ಇಬ್ಬರು ಒಪ್ಕೊಂಡಿದ್ದೀವಿ ಸಮಸ್ಯೆ ಬಗೆಹರಿಸಕ್ಕೆ ಮುಳುಗಡೆದು, ಆದರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಪಟ್ಟಿ ಬರೋದು ಕಾಯ್ತಾ ಇದ್ದೀವಿ ಅಂದರು. ನಾವು ಜಿಲ್ಲಾಧಿಕಾರಿಗಳಿಗೂ ಒತ್ತಾಯ ಮಾಡ್ತೀವಿ, ಭೇಟಿ ಮಾಡಿದ್ದೀವಿ ಹಲವಾರು ಸರಿ. ಈ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ತುರ್ತಾಗಿ ಸಿದ್ದರಾಮಯ್ಯನವ್ರ ಹೊಣೆಗಾರಿಕೆ ಇದೆ, ನಮ್ಮ ಮುಖ್ಯಮಂತ್ರಿಗಳದ್ದು ಇದೆ, ಕಂದಾಯ ಇಲಾಖೆಯವರು, ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಇಲಾಖೆ ಸಚಿವರು ಪರಮೇಶ್ವರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು, ಈ 3 ಜನ ವಿಶೇಷ ಜವಾಬ್ದಾರಿ ತಗೊಂಡು ತುರ್ತು ಸಭೆ ಕರಿಬೇಕು. ಕರೆದ್ರೆ ಸುಮಾರು 50-60 ಸಮಸ್ಯೆಗಳು ಕೂಡಲೇ ಬಗೆಹರಿಯುವಂಥವಿದ್ದಾವೆ. ಸರ್ಕಾರಿ ಆದೇಶ, ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ. ಅದಕ್ಕೋಸ್ಕರ ಮಾಡಬೇಕು ಅಂತ ಈಗ ಆಗ್ರಹ ಪಡಿಸ್ತೇವೆ. ಅವ್ರನ್ನೆಲ್ಲ ಕರೆದು ಮುಕ್ತವಾಗಿ ಅವ್ರನ್ನೆಲ್ಲ ಕಂಡು ಭೇಟಿ ಮಾಡಿ ಅವರಿಗೆ ಆಗ್ರಹವನ್ನು ನಾವು ಮಾಡ್ತೇವೆ ಹೋಗಿ ಬೆಂಗಳೂರಿಗೆ ಅನ್ನೋ ಮಾತನ್ನು ತಮ್ಮೆದುರಿಗೆ ತಿಳಿಸ್ತಾ ಇದ್ದೀವಿ. ಹಾಂ.